ಸುದೀಪ್ ಸರ್ಗೆ ತಾಳ್ಮೆ ಇರ್ಬೋದು ಬಟ್ ಅವಳು ಬಿಗ್ ಬಾಸ್ ಹೋಗೋದಕ್ಕೆ ಈ ತರ ಶಾರ್ಟ್ ಡ್ರೆಸ್ ಗಳನ್ನ ಹಾಕೊಂಡು ಎಕ್ಸ್ಪೋಸ್ ಮಾಡ್ತಿದ್ದಾಳೆ, ಬೇಕಂತಾನೆ ಟ್ರೋಲ್ ಆಗೋ ತರ ಮಾತಾಡ್ತಿದ್ದಾಳೆ. ಬೇರೆಯವ್ರ ಹೆಸರು ತಗೊಂಡು ಬೆಳಿಬೇಕು, ಬೇರೆಯವ್ರದ್ರ ಮೇಲೆ ಬರ್ಬೇಕು ಅಂತ ನಂಗೆ ಅಷ್ಟೊಂದು ಕರ್ಮ ಅನ್ನೋದು ನನಗೆ ಏನೂ ಇಲ್ಲ. ಈಗ ನೋಡಿ ಶಾರ್ಟ್ ಡ್ರೆಸ್ ಹಾಕೋರೆಲ್ಲ ಕಾಲ್ ಗರ್ಲ್ ಆಗ್ಬಿಡ್ತಾರ. ಅವ್ರು ಯಾವುದಕ್ಕೂ ಸಮ ಇಲ್ಲ. ಏನೋ ಬರ್ತೀಯಾ, ರೇಟ್ ಎಷ್ಟು ಅಂದ್ರೆ ಅಲ್ಲಿ ಕಮಿಟ್ಮೆಂಟ್ ಆ ಥರದ್ದೆಲ್ಲ ಇರುತ್ತೆ. ಈಗ ನೀವು ನಾರ್ಮಲ್ ಆಗಿ ಇವಾಗ ಬಿಕಿನಿ ಹಾಕಿ ಮತ್ತೆ ಶಾರ್ಟ್ ಡ್ರೆಸ್ ಅಲ್ಲೆಲ್ಲ ವಿಡಿಯೋಸ್ ಮಾಡ್ತಿರ್ತೀರಾ. ಈಗ ಮಾಡ್ಲಿಂಗ್ ಅಂತಂದ್ರೆ ಮಾಡ್ಲಿಂಗ್ ಫೀಲ್ಡ್ ಅಂತ ಬಂದ್ರೆ ಜನರಿಗೆ ಬೇರೆ ಆದಂಥ ಒಂದು ಥಾಟ್ ಇದೆ. ಹೆಣ್ಮಕ್ಳನ್ನ ಅಲ್ಲಿ ಬಳಸ್ಕೋತಾರೆ, ಹೆಣ್ಮಕ್ಳನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ಅಂತೆಲ್ಲ ಇದೆ. ಸೊ ನೀವೇನು ಹೇಳ್ತೀರಾ ಒಂದು ಫೀಲ್ಡ್ ಬಗ್ಗೆ? ಇದೆಲ್ಲ ನಿಜಾನಾ? ಇದೆಲ್ಲ ತುಂಬಾ ಜನ ಒಪಿನಿಯನ್ ಇದೇ ಆಗಿದೆ. ಆಕ್ಚುಲಿ ತುಂಬಾ ಜನದ ಒಪಿನಿಯನ್ ಇದೇ ಆಗಿದೆ. ಈ ಮಾಡರ್ನ್ ಫೀಲ್ಡ್ ಅಲ್ಲಿ ಇದ್ರೆ ಇದೇ ತರನೇ ಅಂತ ಅನ್ಕೋತಾರೆ. ಬಟ್ ನಾವು ಚೂಸ್ ಮಾಡ್ಕೊಂಡಿದೀವಿ ಅಂದಮೇಲೆ ನಾವು ಯಾವ ತರ ರಿಯಾಕ್ಟ್ ಮಾಡ್ತೀವಿ, ನಾವು ಯಾವ ತರ ಇರ್ತೀವಿ ಅನ್ನೋದು ನಮ್ಮ ತನನ ತೋರಿಸುತ್ತೆ ಅಷ್ಟೇ. ನಾವು ಯಾವ ಥರ ಚೂಸ್ ಮಾಡ್ಕೋಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಫೀಲ್ಡು ಅಷ್ಟೇ, ಯಾವುದೋ ಕೆಟ್ಟದಿರಲ್ಲ, ನಾವು ಚೂಸ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ನೀವು ಚೂಸ್ ಮಾಡ್ಕೊಂಡಿರೋದು ನೀವು ಮಾಡಲಿಂಗ್ ಫೀಲ್ಡೇ ಆದರೆ ಅದರಲ್ಲಿ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಯಾವುದು ಕೆಟ್ಟದಲ್ಲ, ಫಿಲಮ್ ಇಂಡಸ್ಟ್ರಿನೂ ಕೆಟ್ಟದಲ್ಲ, ಯಾವುದು ಕೆಟ್ಟದಲ್ಲ. ನೀವು ಚೂಸ್ ಮಾಡಿಕೊಂಡು ನೀವು ಮುಂದೆ ಹೋಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನೀವು ಏನು ಬೇಕೋ ಸಾಧ್ಯ. ನಾವು ಹೆಂಗಿರ್ತೀವಿ ಅಲ್ಲಿ ಇರೋದು ಇಂಪಾರ್ಟೆಂಟ್. ನಾವು ಹೆಂಗಿರ್ತೀವಿ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ. ಯಾಕಂದ್ರೆ ನಮ್ಗೆ ಹತ್ರದಿಂದ ಇರೋರು ಏನು ಅಂತ ಗೊತ್ತಿರುತ್ತೆ. ಬಟ್ ಎಲ್ಲೋ ಕುತ್ಕೊಂಡು ಏನೋ ಒಂದು ಕಮೆಂಟ್ ಹಾಕೋದ್ರಿಂದ ನಮ್ಮನ್ನ ಹೆಂಗೆ ಜಡ್ಜ್ ಮಾಡ್ತಾರೆ ಅಲ್ವಾ? ಸೊ ಅವರ ಮೈಂಡ್ ಸೆಟ್ ಮೇಲೆ ಇರುತ್ತೆ ಅಷ್ಟೇ. ಅಂದ್ರೆ ಅಲ್ಲಿ ಕಮಿಟ್ಮೆಂಟ್ ಆ ಥರದ್ದೆಲ್ಲ ಇರುತ್ತಾ? ಅಂದರೆ ಹೆಣ್ಮಕ್ಳಿಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಈ ಥರ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ, ನಿಮ್ಮನ್ನ ಇಷ್ಟು ದೊಡ್ಡ ಸೆಲೆಬ್ರಿಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಆ ಥರದ್ದೆಲ್ಲೋ ಏನೂ ಇಲ್ಲ. ಬಟ್ ನನ್ನ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ ಹೇಳಬೇಕು ಅಂದರೆ. ಬಟ್ ನಾವು ಫೀಲ್ಡ್ ಒಳ್ಳೇದೇ ಇದೆ. ಬಟ್ ನಾವು ಚೂಸ್ ಮಾಡ್ಕೊಳೋದ್ರಲ್ಲಿ ಇರುತ್ತೆ. ಯಾವುದೂ ಕೆಟ್ಟದು ಅಂತ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವ್ರವ್ರು ಚೂಸ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಓಕೆ. ಈಗ ನೀವು ನಾರ್ಮಲ್ ಆಗಿ ಇವಾಗ ಬಿಕಿನಿ ಹಾಕಿ ಮತ್ತು ಶಾರ್ಟ್ ಡ್ರೆಸ್ಸಲ್ಲೆಲ್ಲ ವಿಡಿಯೋಸ್ ಮಾಡ್ತಿರ್ತೀರಾ. ಅದಕ್ಕೆ ಜನ ಕಮೆಂಟ್ ಹಾಕ್ತಾರೆ ಕೆಟ್ಟದಾಗೆ, ನಿಂದು ರೇಟ್ ಎಷ್ಟು ಏನೋ ಬರ್ತೀಯಾ ಅಂತೆಲ್ಲ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ. ಈ ಕಮೆಂಟ್ಗಳು ನೋಡಿದಾಗ ಏನು ಅನ್ಸುತ್ತೆ ಅವ್ರಿಗೆ? ಸೀರಿಯಸ್ಲಿ ಇದು ಎಕ್ಸ್ಪೀರಿಯನ್ಸ್ ನಂಗೆ ಆಗಿದೆ. ನನ್ನ ಕಮೆಂಟ್ಸ್ ನೋಡಿದಾಗೆಲ್ಲ ನನಗೆ ತುಂಬಾ ಕೋಪ ಬರುತ್ತೆ. ಯಾವ ಲೆವೆಲ್ ಕೋಪ ಬರುತ್ತೆ ಅಂದರೆ, ಒಂದು ಕಡೆ ಅನಿಸುತ್ತೆ ರಿಯಾಕ್ಟ್ ಮಾಡಬಾರ್ದು ಅಂತ, ಇನ್ನೊಂದು ಕಡೆ ಅನಿಸುತ್ತೆ ಇವರಿಗೆ ತಕ್ಕ ಪಾಠ ಕಳಿಸ್ಲೇಬೇಕು, ಏನು ಗೊತ್ತಿದೆ ಅಂತ ಒಬ್ಬರು ಅಲಿಗೇಷನ್ ಮಾಡ್ತಾರೆ ಅಂತಲೂ ಅನಿಸುತ್ತೆ. ಬಟ್ ನಂಗೆ ತುಂಬ ಸುದೀಪ್ ಸರ್ಗೆ ತಾಳ್ಮೆ ಇರ್ಬೋದು, ಬಟ್ ಅವ್ರು ನೋಡಿ ಸುಮ್ಮನೆ ಇರ್ಬೋದು. ಬಟ್ ನಮಗೆ ಆ ತಾಳ್ಮೆ ಇಲ್ಲ. ನಾನು ಅವ್ರಿಗೆ ಏನು ಕೊಡಬೇಕು ಅದು ಸರಿಯಾಗಿ ಕೊಡ್ತೀನಿ. ಅವರು ನಾನು ಆಲ್ರೆಡಿ ಹೇಳ್ದಂಗೆ ಅವ್ರು ಯಾವುದಕ್ಕೂ ಸಮ ಇಲ್ಲ. ಕಮೆಂಟ್ ಹಾಕ್ತಾರ ಹಾಕ್ಕೊಳ್ಳಿ, ಅವರು ಕೆಟ್ಟ ಮನಸ್ಥಿತಿ ಯಾವ ಥರ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಷ್ಟೇ. ಅವ್ರ ಬಗ್ಗೆ ನಾನು ಏನು ಆ್ಯಕ್ಚುಲಿ ಏನು ಉಳ್ದಿಲ್ಲ ಅವ್ರ ಬಗ್ಗೆ. ಅಂಥವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮ್ಮ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅವ್ರ ಬಗ್ಗೆ ನಾವೇನು. ಈಗ ನೋಡಿ ಶಾರ್ಟ್ ಡ್ರೆಸ್ ಆಗೋರೆಲ್ಲ ಕಾಲ್ ಗರ್ಲ್ ಆಗ್ಬಿಡ್ತಾರ ಅಲ್ಲ, ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಈಗ. ಓಕೆ ದಿವ್ಯಾ ಅವರೇ, ನೀವು ಹೇಳಿದ್ರಿ ಓಕೆ. ಈಗ ಟ್ರೆಡಿಷ್ನಲ್ ಅಂತಂದ್ರೆ ಇವಾಗ ಸೀರೆ ಹಾಕೋತೀವಿ. ಸೀರೆ ಹಾಕೊಂಡ್ರೆ ಯಾಕೆ ಸೊಂಟ ಕಾಣಲ್ವಾ? ಯಾಕೆ ಬ್ಯಾಕ್ ಸೈಡ್ ಇದು ಕಾಣಲ್ವಾ? ಬೆನ್ ಕಾಣಲ್ವಾ? ಕಾಣುತ್ತೆ ಅಲ್ವಾ? ಈಗ ನಾವು ಮಾಡ್ರನ್ಗೆ, ಇವಾಗ ನೀವು ಮಾಡ್ರನ್ ಆಗಿದ್ದೀರಾ, ಇವಾಗ ನಿಮ್ದು ಏನ್ ಕಾಣ್ತಿದೆ? ಮಂಡಿ ಎಷ್ಟು ಕಾಣ್ತಿದೆ ಅಷ್ಟೇ ಅಲ್ವಾ? ಸ್ಯಾರಿ ಹಾಕೊಂಡ್ರು ಅಷ್ಟೇ ಇರುತ್ತೆ, ನೀವು ಮಾಡ್ರನ್ ಡ್ರೆಸ್ ಹಾಕಿದ್ರು ಅಷ್ಟೇ ಇರುತ್ತೆ. ಡಿಫ್ರೆಂಟ್ ಏನು ಅಂದ್ರೆ, ಅಲ್ಲಿ ಸೀರೆ ಹಾಕೊಂಡ್ರೆ ಬರೀ ಸೊಂಟ ಕಾಣುತ್ತೆ, ಬೆನ್ ಕಾಣುತ್ತೆ. ಇಲ್ಲಿ ಮಾಡ್ರನ್ ಆಗಿ ನಾವು ಹಾಕೊಂಡ್ರೆ ಏನಿಲ್ಲ, ಮೊಣ್ಕಾಳು ಕಾಣುತ್ತೆ ಅಷ್ಟೇ. ಡಿಫ್ರೆನ್ಸ್ ಇಷ್ಟೇ, ಎರಡೂ ಸೇಮ್ ಇದೆ. ಬಟ್ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ನೋಡಿ ನಮ್ಗೆ ಹೆಂಗಿರ್ಬೇಕು ಅನ್ನೋದು ಯಾರು ಹೇಳಕ್ಕೆ ರೈಟ್ಸ್ ಇಲ್ಲ. ಯಾಕಂತಂದರೆ ರಿಸ್ಟ್ರಿಕ್ಷನ್ ಅಂತ ಬಂದರೆ ನಮ್ಮ ಅಪ್ಪ ಅಮ್ಮ ಮಾತ್ರ ನಾನು ಇವತ್ತಿನವರೆಗೂ ಕೇಳಿಲ್ಲ. ತುಂಬ ಸತಿ ಜಗಳ ಮಾಡಿದೆ ನಮ್ಮ ಮನೇಲಿ, ಅದು ಬೇಡ ಹೇಳೋದು. ಆದರೂ ನಮ್ಮ ಫ್ಯಾಮಿಲಿ ಅಂದಮೇಲೆ ಜಗಳ ಇದ್ದೇ ಇರುತ್ತೆ, ನಾವು ಒಂದಾಗ್ತೀವಿ. ಅದು ನಮಗೆ ಅಂತ ಒಂದು ಫ್ರೀಡಮ್ ಇದೆ, ನಮಗೆ ಅಂತ ಒಂದು ಇದಿದೆ. ಹಂಗಂದ್ಬಿಟ್ಟು ಜನಕ್ಕೋಸ್ಕರ ಟ್ರೆಡಿಷ್ನಲ್ ಆಗೇ ಇರಬೇಕು, ಎವ್ರಿ ಡೇ ಸ್ಯಾರಿನೇ ಹಾಕೋಬೇಕು ಅಂದರೆ ನೋ ಕಮೆಂಟ್ಸ್. ಈಗ ನಾರ್ಮಲ್ ಇದ್ರ ನಂತರ ಮಾಡರ್ನ್ ಡ್ರೆಸ್ ಹಾಕೊಳ್ಳೋರ್ಗಿಂತ ಈ ಟ್ರೆಡಿಷ್ನಲ್ ಡ್ರೆಸ್ ಸ್ಯಾರಿ ಹಾಕೊಳ್ಳೋರಿಗೆ ತುಂಬ ರೆಸ್ಪೆಕ್ಟು, ಹ್ಯೂಜ್ ರೆಸ್ಪೆಕ್ಟು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಈ ಇದು ಡಿಫ್ರೆನ್ಸಿಯೇಷನ್ನು. ಸೊ ಎರಡನ್ನೂ ಅಂದರೆ ಇಬ್ಬರು ಮೈ ತುಂಬಾ ಬಟ್ಟೆ ಹಾಕಿರ್ತಾರೆ, ಬಟ್ ಅದರಲ್ಲೂ ಸ್ವಲ್ಪ ಎಕ್ಸ್ಪೋಸ್ ಇರುತ್ತೆ, ಇದರಲ್ಲೂ ಸ್ವಲ್ಪ ಎಕ್ಸ್ಪೋಸ್ ಇರುತ್ತೆ. ಬಟ್ ಜಾಸ್ತಿ ರೆಸ್ಪೆಕ್ಟು ಸ್ಯಾರಿ ಅವ್ರಿಗೆ ಸಿಗುತ್ತೆ.
ಯಾಕೆ ಹಂಗೆ ನಿಮ್ಗೇನು ಅನ್ಸುತ್ತೆ? ಸೊ ಅವರಿಗೆ ಏನಂದರೆ ಬೇರೆಯವ್ರಿಗೆ ಯಾವ ಥರ ಈಗ ಬೆಳೀತಾ ಇರ್ತೀವಿ, ನಾವು ಬೆಳೀತಾ ಇರ್ತೀವಿ, ಏನೋ ಒಂದು ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ಏನೋ ಒಂದು ನಾವು ಮಾಡಬೇಕು ಲೈಫಲ್ಲಿ ಅಂತ ನಾವು ಆಸೆ ಇಟ್ಕೊಂಡಿರ್ತೀವಿ. ಸೊ ಅಂಥವ್ರಿಗೆ ಈ ಥರ ಕಮೆಂಟ್ಸ್ ಹಾಕೋದು, ಬೇರೆ ಯಾರಿಗೂ ಹಾಕಲ್ಲ, ಅಬ್ಸರ್ವ್ ಮಾಡಿರ್ಬೋದು ನೀವು ಆ್ಯಕ್ಚುಲಿ. ಸೊ ಆಗಿದ್ದಾಗ ಇವಾಗ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಬಗ್ಗೆ ಹೇಳೋಕ್ಕೆ ಏನೂ ಸಿಗಲ್ಲ, ರೈಟ್? ನಮ್ಮ ಬಗ್ಗೆ ಹೇಳೋಕ್ಕೆ ಏನೂ ಸಿಗಲ್ಲ. ಏನೂ ಸಿಕ್ಕಿಲ್ಲ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ ಹೇಳಿ, ನೀವು ಈ ಥರ ಬಟ್ಟೆ ಹಾಕ್ತೀರಾ, ಆ ಥರ ಬಟ್ಟೆ ಹಾಕ್ತೀರಾ ಏನು ಅಂತ ಅವರಿಗೆ ಏನಾದರೂ ಒಂದು ಒಬ್ರನ್ನ ತುಳಿಯೋಕ್ಕೆ ಏನಾದರೂ ಒಂದು ಮಾತು ಬೇಕು. ಸೊ ಆದ್ರಿಂದ ಅವರು ರಿಯಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು, ಬಿಟ್ಬಿಡ್ಬೇಕು, ಫ್ರೀ. ಓಕೆ. ಆ್ಯಂಡ್ ಸೋನು ಅವ್ರಿಗೆ ಇತ್ತೀಚೆಗೆ ಜನ ಹೇಳ್ತಿರುವಂಥದ್ದು ಕಾಮೆಂಟ್ಗಳು, ಅವಳು ಬಿಗ್ ಬಾಸ್ಗೆ ಹೋಗೋದಕ್ಕೆ ಈ ಥರ ಶಾರ್ಟ್ ಡ್ರೆಸ್ಗಳನ್ನ ಹಾಕೊಂಡು ಎಕ್ಸ್ಪೋಸ್ ಮಾಡ್ತಿದ್ದಾಳೆ, ಬೇಕಂತಾನೆ ಟ್ರೋಲ್ ಆಗೋ ಥರ ಮಾತಾಡ್ತಿದ್ದಾಳೆ, ಇದೆಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಗಿಮಿಕ್ಕನ್ನು ಮಾಡ್ತಿರೋವಂಥದ್ದು, ವೈರಲ್ ಆಗೋದಕ್ಕೆ ಒಂದು ಗಿಮಿಕ್ ಮಾಡ್ತಿರೋದು ಅಂತ ಇದೆ. ಅದು ನಿಜನಾ? ಸೊ ಇದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಾಗಲಿ ಇನ್ಬಾಕ್ಸಲ್ಲಾಗಲಿ ತುಂಬ ನಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಬರ್ತಾ ಇರೋದು ಇದೆ. ಬೇರೆಯವರು ನನ್ನ ಫೋಟೋನ ತೊಗೊಂಡು ಟ್ರೋಲ್ ಮಾಡಿ ಅದ್ರ ಕೆಳಗಡೆ ಮೆನ್ಷನ್ ಮಾಡ್ತಿರೋದು ಇದೆ. ಬಿಗ್ ಬಾಸ್ಗೆ ಹೋಗೋಕ್ಕೆ ಇವತ್ತು ನಾನು ಎಲ್ಲೂ ಕ್ಲಾರಿಫೈ ಮಾಡಿಲ್ಲ, ಅದೊಂದು ವೇದಿಕೆ ಅಂತ ನಾನು ಹೇಳ್ತೀನಿ. ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ನನಗೆ ತುಂಬ ದಾರಿಗಳಿದ್ದಾವೆ. ಬೇರೆಯವ್ರ ಹೆಸರು ತೊಗೊಂಡು ಬೆಳಿಬೇಕು, ಬೇರೆಯವ್ರದ್ರ ಮೇಲೆ ಬರಬೇಕು ಅಂತ ನಂಗೆ ಅಷ್ಟೊಂದು ಕರ್ಮ ಅನ್ನೋದು ನನಗೇನೂ ಇಲ್ಲ. ಅಷ್ಟೊಂದು ಗತಿಗೆಟ್ಟ ಹುಡುಗಿ ನಾನಲ್ಲ. ನಾನು ಯಾವಾಗೂ ಇಲ್ಲಿರೋಕ್ಕೆ ಇಷ್ಟಪಡ್ತೀನಿ, ಅಲ್ಲೇ ಇರ್ತೀನಿ. ನನ್ನ ದಾರಿ ಏನಿದೆ ನಾನು ಅದ್ರ ಮೇಲೇ ಡಿಪೆಂಡ್ ಆಗ್ತೀನಿ. ಸೊ ಯಾರ್ದೋ ಹೆಸರು ತೊಗೊಂಡು ಬಿಗ್ ಬಾಸ್ಗೆ ಹೋಗ್ಬೇಕಂತ ಅಂಥದ್ದು ನನಗೇನೂ ಇಲ್ಲ. ನಿಜ ಸುದೀಪ್ ಸರ್ ಇಷ್ಟ, ನಾನು ಒಪ್ಕೋತೀನಿ. ಬಟ್ ಆಗಂತ ಸುದೀಪ್ ಸರ್ ಇಷ್ಟ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರಲ್ಲ, ಅವರಿಗೆ ಸೀರಿಯಸ್ಲಿ ಹೇಳ್ತೀನಿ, ಅವರಿಗೆ ಏನು ಮಾತಾಡಿದ್ರು ಕೂಡ ವೇಸ್ಟೇ ಅಂತ ಅನಿಸ್ಬಿಟ್ಟಿದೆ. ಸೊ ಮಾಡ್ಕೊಳ್ಳಿ, ನಾನಂತೂ ಹೋಗ್ತಾನೆ ಇರ್ತೀನಿ ಮುಂದೆ. ಆಮೇಲೆ ಇನ್ನೊಂದು ಬಿಗ್ ಬಾಸ್, ನಾನು ಸೀರಿಯಸ್ಲಿ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಪಟ್ಟಿರೋ ಕಷ್ಟ ಅದು ನನಗೆ ಮಾತ್ರ ಗೊತ್ತಿದೆ. ಸೊ ಅದು ನಾನು ಹೇಳೋಕ್ಕೆ ಇಷ್ಟಪಡ, ನನಗೆ ಯಾವಾಗೂ ಖುಷಿಯಾಗಿರೋ ಅಂಥ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನೋವು ಏನಿದೆ ಅದು ನನಗೆ ಬೇಡ. ಬಟ್ ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ನಾನು ಅಲ್ಲಿ ಇರೋಕ್ಕಾಗಲ್ಲ. ಬಿಗ್ ಬಾಸಲ್ಲಿ ಒಳಗಡೆ ಇರೋಕ್ಕಾಗಲ್ಲ, ಯಾಕಂದರೆ ನನಗೆ ಪ್ರಪಂಚ ನೋಡ್ತಾ ಇರಬೇಕು, ಓಡಾಡ್ತಾ ಇರಬೇಕು ನಾನು. ಬಟ್ ಇಲ್ಲಿ ಫೋನ್ ಇರೋಲ್ಲ, ಏನೂ ಇರೋಲ್ಲ. ನಾನು ಬಿಗ್ ಬಾಸ್ ಒಳಗಡೆ ಇರಬೇಕು ಅಂತಂದರೆ ಅದು ಆಗದೆ ಇರೋಂಥದ್ದು. ಮೋಸ್ಟ್ಲಿ ನಾನು ಏನಾದ್ರು ಗೆಸ್ಟಾಗಿ ಕರ್ಕೊಂಡ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಬರ್ತೀನಿ. ಅದು ಸೋನು ಶೆಟ್ಟಿ. ಬಟ್ ಅಲ್ಲೇ ಇರಕ್ಕಂತೂ ಹೋಗಲ್ಲ ನೀವು? ಇರಕ್ಕಂತೂ ನನಗೆ ಸೀರಿಯಸ್ಲಿ ಆಗಲ್ಲ. ಬಟ್ ನೋಡೋಣ ಸಿಚುವೇಶನ್ ಹೆಂಗಿರುತ್ತೆ ಅಂತ ನಾವು ಏನು ಹೇಳೋಕ್ಕಾಗಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ನನಗೆ ಗೆಸ್ಟಾಗಿ ಕರ್ಕೊಂಡ್ರು ಅಂದರೆ ಅತಿಥಿಯಾಗಿ ಒಳ್ಳೆ ಎಂಟರ್ಟೈನ್ ಕೊಟ್ಟು ಒಂದಿನ ಫುಲ್ ಜನನ ನಾನು ಮನರಂಜಿಸಿ ಖುಷಿಯಾಗಿ ಹ್ಯಾಪಿಯಾಗಿ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಕಂಟೆಸ್ಟೆಂಟ್ ಆಗಿ ನಾನು ಹೋಗೋಕ್ಕೆ ನನಗೆ ಸ್ವಲ್ಪ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.